Good morning, dear first year students. Already we have completed the chapter Some Basic Concepts of Chemistry and some assignment work, I will call that, we have given. Hope you all are completed that work and we will give some of the problems on that some basic concept later. ಓಕೆ, ಈಗ ಸಾಕಷ್ಟು ಪ್ರಾಬ್ಲಮ್ಸು ಕೂಡ ಸಾಲ್ವ್ ಮಾಡಿ ಮತ್ತು ಒಂದಿಷ್ಟು ಪ್ರಾಬ್ಲಮ್ಸನ್ನು ನಾವು ಲೇಟರ್ ಕ್ಲಾಸಸ್ನಲ್ಲಿ ತಗೊಳ್ಳೋಣ. ಇನ್ನೂ ಒಂದು ಚಾಪ್ಟರ್, ದಟ್ ಚಾಪ್ಟರ್ ಇಸ್ 5th ಯೂನಿಟ್, ಸ್ಟೇಟ್ಸ್ ಆಫ್ ಮ್ಯಾಟರ್. ಸ್ಟೇಟ್ಸ್ ಆಫ್ ಮ್ಯಾಟರ್ ಮೇನ್ ಕಾನ್ಸೆಪ್ಟ್ ಇಸ್ ಸೇಡ್ ಟು ಬಿ ಗ್ಯಾಸಿಯಸ್ ಸ್ಟೇಟ್. ಸೊ states of matter only. What do you mean that term matter? Already we have discussed. What is that matter? Matter is nothing but anything that occupies space and has mass. ಹೌದಲ್ಲ, ಯಾವುದೇ ಒಂದು ವಸ್ತು ಇತ್ತು ಅಂತಂದ್ರೆ ಅದಕ್ಕೆ ತನ್ನದೇ ಆಗಿರ್ತಕ್ಕಂಥ ಜಾಗವನ್ನು, ಆಮೇಲೆ ಅದಕ್ಕೆ ಆಗಿರ್ತಕ್ಕಂಥ ಒಂದು ದ್ರವ್ಯರಾಶಿಯನ್ನು ಹೊಂದಿರ್ತೈತಿ. ಅಂಥದಕ್ಕೆ ನಾವೇನಂತ ಕರಿತೀವಿ? ಮ್ಯಾಟರ್ ಅಂತ ಕರಿತೀವಿ. ಅದಕ್ಕೆ ಈಗ ಈ ಒಂದು ಆ ವಸ್ತುವಿಂದು ಯಾವ್ಯಾವ ಸ್ಟೇಟ್ಸ್ನಾಗ ಎಕ್ಸಿಸ್ಟ್ ಆಗ್ತೈತಿ ಅಂತಕ್ಕಂಥದ್ದು ಡಿಸ್ಕಸ್ ಮಾಡಬೇಕಾಗೈತಿ. ಸೊ ಸ್ಟೇಟ್ಸ್ ಆಫ್ ಮ್ಯಾಟರ್, ಮ್ಯಾಟರ್ ದಟ್ ಈಸ್ ಮೇನ್ಲಿ ಎಕ್ಸಿಸ್ಟ್ ಇನ್ 3 ಸ್ಟೇಟ್ಸ್. ಆ ಸ್ಟೇಟ್ಸು ಕೂಡ ನಾವು ಇಂಟ್ರೊಡಕ್ಷನ್ ಕ್ಲಾಸ್ನಲ್ಲಿ ಅದು 1ನೇ ಚಾಪ್ಟರ್ ನೋಡೀವಿ. ಇಟ್ ಎಕ್ಸಿಸ್ಟ್ ಇನ್ ಮೇನ್ಲಿ 3 ಸ್ಟೇಟ್ಸ್. ಒನ್ ಈಸ್ ಕಾಲ್ಡ್ ಆಸ್ ಸಾಲಿಡ್ ಸ್ಟೇಟ್ ಆ್ಯಂಡ್ ನೆಕ್ಸ್ಟ್ ಈಸ್ ಸೇಡ್ ಟು ಬಿ ಲಿಕ್ವಿಡ್ ಸ್ಟೇಟ್ ಆ್ಯಂಡ್ third one is gaseous state or gas state. ಈ ಮೂರಲ್ಲಿ ಒಂದು ಸ್ಟೇಟನ್ನು ನಾವು ಸೆಕೆಂಡರಿ ಪ್ಯೂರ್ ಆಗಿ ಕಲಿತೀವಿ. ಫಸ್ಟ್ ಇಯರ್ ಇದರಲ್ಲಿ ಗ್ಯಾಸಿಯಸ್ ಸ್ಟೇಟ್ ಮೇನ್ ಆಗಿ, ಆಮೇಲೆ ಸ್ವಲ್ಪ ಪೋರ್ಷನ್ನಾಗಿ ಲಿಕ್ವಿಡ್ ಸ್ಟೇಟ್ ಇತ್ತು. ಸೊ ಬಟ್ ಡ್ಯೂ ಟು ದಟ್ ಕೋವಿಡ್ ದಟ್ ಲಿಕ್ವಿಡ್ ಸ್ಟೇಟ್ ಇಸ್ ಸೇಡ್ ಟು ಬಿ ಡಿಲೀಟೆಡ್ ಅಂತ ಕರಿಬೋದು. ಅದಕ್ಕೆ ಇನ್ ಜನರಲ್ ಆಗಿ ನಾವು ಡಿಟೇಲ್ ಆಗಿ ಗ್ಯಾಸ್ ಸ್ಟೇಟನ್ನು ಡಿಸ್ಕಸ್ ಮಾಡೋಣ. ಬಿಫೋರ್ ಗೋಯಿಂಗ್ ಟು ದಟ್ ಡಿಸ್ಕಷನ್, ಈ ಮೂರದ್ದು ನಮಗೆ ಡೆಫಿನೇಷನ್ ಏನಂತ ಹೇಳಿ ಗೊತ್ತೈತಿ. ವಾಟ್ ಡು ಯು ಮೀನ್ ಬೈ ಸಾಲಿಡ್? ಸಾಲಿಡ್ಸ್ ಆರ್ ನಥಿಂಗ್ ಬಟ್ ಹ್ಯಾವ್ ಡೆಫಿನೆಟ್ ಶೇಪ್ ಆ್ಯಂಡ್ ಡೆಫಿನೆಟ್ ವಾಲ್ಯೂಮ್. ದೀಸ್ ಆರ್ ನಥಿಂಗ್ ಬಟ್ ದೀಸ್ ಆರ್ ಹ್ಯಾವಿಂಗ್ ಡೆಫಿನೆಟ್ ಶೇಪ್, ನಾಟ್ ಡೆಫಿನೆಟ್ ಶೇಪ್ ಬಟ್ ಡೆಫಿನೆಟ್ ವಾಲ್ಯೂಮ್. ಅದು ವಾಲ್ಯೂಮನ್ನು ಹೊಂದಿರ್ತೈತಿ, ಶೇಪನ್ನು ಡೆಫಿನೆಟ್ ಆಗಿ ಇರೋಂಗಿಲ್ಲ. ಇದನ್ನು ಬಂದಿದ್ದರೆ ನೈದರ್ ಡೆಫಿನೆಟ್ ಶೇಪ್ ಆರ್ ಡೆಫಿನೆಟ್ ವಾಲ್ಯೂಮ್, ಈ ಥರ ಇರ್ತಕ್ಕಂಥ ಒಂದು ಕಾನ್ಸೆಪ್ಟನ್ನು ನಮಗೆ ಗೊತ್ತಿದೆ. ಇದು ಒಂದು ಮೇನ್ ಆಗಿ ಜನರಲ್ ನಮಗೆ ಇಂಟ್ರಡಕ್ಷನ್ ಗೊತ್ತಾಗಿತ್ತು ಅಂತಂದ್ರೆ, ಈಗ ನಾವು ನಮ್ಮ ಚಾಪ್ಟರ್ನಲ್ಲಿ ಏನು ಇಂಟ್ರಡಕ್ಷನ್ನ ಕಲಿಬೇಕು, ಏನೈತಿ ಅದರ ಮೇನ್ ಬೇಸಿಕ್ ಆಗಿ ಅದನ್ನು ನಾವು ನೋಡೋಣ. ಸೊ ಸ್ಟೇಟ್ಸ್ ಆಫ್ ಮ್ಯಾಟರ್ನಲ್ಲಿ ಅದು ಒಂದು ವಸ್ತು ಅಂತ ಬಂದಾಗ ವಿ ಆರ್ ನಾಟ್ ಡಿಸ್ಕಸ್ಸಿಂಗ್ ಎ ಪರ್ಟಿಕ್ಯುಲರ್ ಒನ್. ಹೌದಲ್ಲ, ಒಂದೇ ಒಂದು ಮಾಲಿಕ್ಯೂಲ, ಒಂದೇ ಒಂದು ಆ್ಯಟಮ, ಒಂದೇ ಒಂದು ಅಯಾನ್ ತಗೊಂಡು ಡಿಸ್ಕಷನ್ ಮಾಡೋದು ಅಲ್ಲ. ದ ಸ್ಟಡಿ ಈಸ್ ಡೀಲ್ಸ್ ವಿತ್ ಬಲ್ಕ್. ಸ್ಟಡಿ ಈಸ್ ಡೀಲ್ಸ್ ವಿತ್ ಬಲ್ಕ್ ಅಂದರೆ ಏನೇ ಒಂದು ತೊಗೊಂಡಿದ್ರು ಅದು ಮ್ಯಾಕ್ರೋದಾಗ ನಾವು ಡಿಸ್ಕಸ್ ಮಾಡ್ತಿರ್ತೀವಿ. ಇಟ್ ಇಸ್ ನಾಟ್ ಅ ಮೈಕ್ರೋ. ಅದಕ್ಕೆ ಈಗ ಸಪೋಸ್ ನಾನು ಒಂದು ವಾಟರ್ ಮಾಲಿಕ್ಯೂಲ್ ಅಂತ ಕನ್ಸಿಡರ್ ಮಾಡಿದರೆ, ಆ ಒಂದು ವಾಟರ್ ಮಾಲಿಕ್ಯೂಲ್ದು ನಾನು ಸ್ಟಡಿ ಮಾಡ್ತಾ ಇಲ್ಲ. ಐ ಆಮ್ ಸ್ಟಡಿಂಗ್ ದ ನಂಬರ್ ಆಫ್ ವಾಟರ್ ಮಾಲಿಕ್ಯೂಲ್ಸ್. ಅವಾಗ ಮಾತ್ರ ಆ ಸ್ಟಡಿಗೆ ನಾವೇನಂತ ಕರಿತೀವಿ ಅಂತಂದ್ರೆ ಸ್ಟೇಟ್ಸ್ ಆಫ್ ಮ್ಯಾಟರ್ನಾಗ ಸ್ಟಡಿ ಮಾಡ್ತಕ್ಕಂಥ ಒಂದು ಬಲ್ಕ್ ಕ್ವಾಂಟಿಟಿನಲ್ಲಿ ನಾವು ಡಿಸ್ಕಷನ್ ಮಾಡ್ತೀವಿ. ಸಪೋಸ್ ಒಂದೇ ಒಂದು ವಾಟರ್ ಮಾಲಿಕ್ಯೂಲ್ ತೊಗೊಂಡಂತಂದ್ರೆ ಅದರ ಸ್ಟೇಟ್ ಅದು ಗ್ಯಾಸ್ ಐತೋ, ಲಿಕ್ವಿಡ್ ಐತೋ ಮತ್ತು ಸಾಲಿಡ್ ಐತೋ ಇದು ನಮಗೆ ಗೊತ್ತಾಗಂಗಿಲ್ಲ. ಅದರ ಸಲುವಾಗಿ ನಾವೇನು ಮಾಡುತ್ತೀವಿ ಅಂತಂದ್ರೆ ಬಲ್ಕ್ ಕ್ವಾಂಟಿಟಿ ಒಳಗೆ ಹೇಗೆ ಐಸ್ ಅಂತ ತಗೋತೀವಿ. ವಾಟರ್ ಇಟ್ ಎಕ್ಸಿಸ್ಟ್ ಇನ್ 3 form. Ice, that means solid form. Definitely you can very easily study the properties of ice. As well, next is liquid. It is water, liquid state naga irtakkantadu. Idu kuda ನಾವು ಈಸಿಯಾಗಿ ಸ್ಟಡಿ ಮಾಡ್ತೀವಿ. ಇನ್ನು ಒಂದು ವೇಪರ್, that means steam ಅಂತ ಕರಿತೀವಿ. ಈ ಸ್ಟೇಟ್ ನಾವು ಕೂಡ ನಾವು ಅದನ್ನು ಸ್ಟಡಿ ಮಾಡಬೇಕು. ಅದಕ್ಕೆ ಒಂದು ಸಿಂಗಲ್ ವಾಟರ್ ಮಾಲಿಕ್ಯೂಲ್ ತೊಗೊಂಡಿದ್ರೆ ಯು ಕ್ಯಾನ್ ನಾಟ್ ಬಾಯ್ಲ್ ಇಟ್, but you can take the ice cube, definitely you can boil it. Now it is converted into liquid. That liquid is containing many millions of water molecules. If you are going to boil it, again it is coming with
ದ ಸ್ಟೇಟ್ ಕಾಲ್ಡ್ ಆಸ್ ವೇಪರ್ ಸ್ಟೇಟ್. ಅದಕ್ಕೆ ಒಂದು ಸಿಂಗಲ್ ಆಗಿರ್ತಕ್ಕಂಥ ಒಂದು ಸಬ್ಸ್ಟೆನ್ಸ ಅಥವಾ ಆಟಮ, ಮಾಲಿಕ್ಯುಲ, ಅಯಾನ, ಪಾರ್ಟಿಕಲ ಅದರ ಸ್ಟಡಿ ಅಲ್ಲ. ಇದು ಯಾವುದೋ ಸ್ಟಡಿ ಈಸ್ ಅ ಬಲ್ಕ್. ದಟ್ ಮೀನ್ಸ್ ಭಾಳಷ್ಟು ನಂಬರ್ ಆಫ್ ಆಟಮ್ಸ್ ಇರ್ತಕ್ಕಂಥದ್ದು ಅಥವಾ ಮಾಲಿಕ್ಯೂಲ್ಸ್ ಇರ್ತಕ್ಕಂಥದ್ದು ಅಥವಾ ಅಯಾನ್ಸ್ ಆರ್ ಪಾರ್ಟಿಕಲ್ಸ್ ಇರ್ತಕ್ಕಂಥದ್ದು ನಾವೇನು ಮಾಡತ್ತೀವಿ ಅಂತಂದ್ರೆ ನಮ್ಮ ಸ್ಟಡಿದಾಗ ಇನ್ವಾಲ್ವ್ ಮಾಡ್ಕೊಳ್ತಾ ಇದ್ದೀವಿ. ಅದಕ್ಕೆ ಈ ಸ್ಟಡಿ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇನ್ನು ಈ ಸ್ಟಡಿ ಮಾಡಬೇಕಿತ್ತು ಅಂದರೆ ಮೇನ್ ಏನು ಕಾನ್ಸೆಪ್ಟ್ ಒಂದು ಇತ್ತು ಅಂತಂದ್ರೆ ಇಟ್ ಈಸ್ ಸೇಡ್ ಟು ಬಿ ಅ ಮಾಲಿಕ್ಯೂಲ್ ಆರ್ ಆಟಮ್. ಹಿಂಗೆ ಒಂದು ಕಾನ್ಸೆಪ್ಟ್ ಅಥವಾ ಒಂದೇ ಒಂದು ಪಾರ್ಟಿಕಲ್ ಇದ್ದಾಗ ನಾವು ಸ್ಟಡಿ ಮಾಡೋದು ಡಿಫಿಕಲ್ಟ್ ಐತೆ, ಹೌದಲ್ಲ? ಅದಕ್ಕೆ ಯು ಕೆನಾಟ್ ಸೇ ದಟ್ ಆ್ಯಸ್ ಅ ಸ್ಟಡಿ ಆಫ್ ಸ್ಟೇಟ್ಸ್ ಆಫ್ ಮ್ಯಾಟರ್. ಅಂದ್ರೆ ಈಗ ಒಂದು ವಾಟರ್ ಮಾಲಿಕ್ಯೂಲ ಒಂದು ಸಪ್ರೇಟ್ ಜಾಗದಾಗ ಐತಿ, ಇನ್ನೊಂದು ವಾಟರ್ ಮಾಲಿಕ್ಯೂಲ ಇನ್ನೊಂದು ಸಪ್ರೇಟ್ ಜಾಗದಾಗ ಐತಿ. ಹಿಂಗೆ ವಾಟರ್ ಮಾಲಿಕ್ಯೂಲ್ಸ್ ಬಿಡಿಸಿ ಇದ್ದಾಗ ನಮಗೆ ಸ್ಟಡಿ ಮಾಡಲಿಕ್ಕೆ ಸಾಧ್ಯ. ಇಫ್ ದೇ ಆರ್ ಕಮ್ ಟುಗೆದರ್, ದೇ ಆರ್ ಜಾಯಿನ್ ಟುಗೆದರ್, ದ ಸ್ಟಡಿ ಈಸ್ ಸೇಡ್ ಟು ಬಿ ಇಂಟ್ರೆಸ್ಟೆಡ್, ಹೌದಲ್ಲ? ಈಗ ನಾವು ಹೆಂಗೆ ಕ್ಲಾಸ್ ತೊಗೊಳತ್ತೀವಲ್ಲ, ನಿಮಗೆ ನೀವು ಕ್ಲಾಸ್ ಮನೆಯಾಗಿದ್ರಿ, ಹೌದಲ್ಲ? ವಿಡಿಯೋ ಕ್ಲಾಸ್ ಮಾಡತ್ತೀವಿ ಮನೆಯಾಗಿದ್ರಿ, ಅಲ್ಲೊಬ್ರು ಇಲ್ಲೊಬ್ರು. ಆವಾಗ ಅಂಥ ಸ್ಟಡಿ ನೀವು ಒಬ್ಬರೇ ಮಾಡಬೇಕಿತ್ತು ಅಂತಂದ್ರೆ it is not an interested class, but all the first year students you can gather in a classroom and you are said to be that chapter is listening or studying in the classroom. It is said to be interested and effective. So ಅದರ ಸಲುವಾಗಿ ಸಿಂಗಲ್ ಆಗಿರ್ತಕ್ಕಂಥ ನಮಗೆ ಸ್ಟಡಿ ಯಾವುದೇ ಒಂದು ಯು ಕ್ಯಾನ್ ಸೇ ದಟ್ ಇಟ್ ಈಸ್ ನೋ ಮ್ಯಾಟರ್, ಅದಕ್ಕೆ ನಾವು ಅಷ್ಟೊಂದು ಇಂಪಾರ್ಟೆನ್ಸ್ ಇಲ್ಲ ಅಂತ ಹೇಳ್ಬೋದು. ಆದ್ರೆ ಅದೇ ಒಂದು ವಾಟರ್ ಮಾಲಿಕ್ಯೂಲ್ಸ್ ಆಗಲಿ ಅಥವಾ ಅದೇ ಪಾರ್ಟಿಕಲ್ಸ್ ಆಗಲಿ ಅದೇ ಸಬ್ಸ್ಟೆನ್ಸಸ್ಗಳಾಗಲಿ ಒಂದಕ್ಕೊಂದು ಜಾಯಿನ್ ಆದಮೇಲೆ ಅದರದ್ದು ಸ್ಟಡಿ ಮಾಡ್ತೀವಲ್ಲ, ಇಟ್ ಈಸ್ ಸೇಡ್ ಟು ಬಿ ಸುಪೀರಿಯರ್ ಆರ್ ಇಟ್ ಈಸ್ ಸೇಡ್ ಟು ಬಿ ವ್ಯಾಲ್ಯೂಡ್ ಆ್ಯಂಡ್ ಅದಕ್ಕೆ ಆಗಿರ್ತಕ್ಕಂಥ ಗುಡ್ ರಿಸಲ್ಟ್ಸ್ ನಮಗೆ ಸಿಗ್ತದೆ. ಇನ್ನು ಆ ಸ್ಟಡಿಯನ್ನು ನಾವು ನೋಡೋಣ. ಸೊ ದಟ್ ಸ್ಟಡಿ ಈಸ್ ಡಿಪೆಂಡ್ಸ್ ಆನ್ 2 ಫ್ಯಾಕ್ಟರ್ಸ್. ಬಲ್ಕ್ ಕ್ವಾಂಟಿಟಿದಾಗ ನಾವು ಸ್ಟಡಿ ಮಾಡ್ತೀವಲ್ಲ, ಆ ಸ್ಟಡಿ 2 ಮೇಲೆ ಡಿಪೆಂಡ್ ಐತಿ. ಯಾವ 2 ಮೇಲೆ ಡಿಪೆಂಡ್ ಐತಿ ಅಂದ್ರೆ ಇಟ್ ಈಸ್ ಸೇಡ್ ಟು ಬಿ intermolecular forces. It is said to be that bulk study depends on intermolecular forces as well thermal energy. Okay. So intermolecular forces ಅಂದ್ರೆ ಏನು? ಇಂಟರ್ಮಾಲಿಕ್ಯುಲರ್ ಫೋರ್ಸಸ್ ಅಂತಂದ್ರೆ ಏನು ಅಂದ್ರೆ ಇಲ್ಲೊಂದು ಮಾಲಿಕ್ಯೂಲ್ ಇರ್ತೀನಿ, ಇಲ್ಲೊಂದು ಮಾಲಿಕ್ಯೂಲ್ ಇರ್ತೀನಿ, ಇಲ್ಲೊಂದು ಮಾಲಿಕ್ಯೂಲ್. ಓಕೆ. ಸೊ ಈ ಮಾಲಿಕ್ಯೂಲ್ಗಳ ನಡುವೆ either it is said to be force of attraction or it is said to be force of repulsion. Okay, force of repulsion ಅಂದ್ರೆ ಯಾವುದು ವಸ್ತುಗಳದಾವ, ಪಾರ್ಟಿಕಲ್ಸ್ ಅದಾವಲ್ಲ, ಅವುಗಳ ನಡುವೆ 2 ಟೈಪ್ ಆಫ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಆಗ್ತಿರ್ತಾವ. ಅದಕ್ಕೆ ಆ 2 ಟೈಪ್ ಆಫ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಏನಂತಿರ್ತೀವಿ ನಾವು ಅಂತಂದ್ರೆ they are said to be attractive forces and repulsive forces. What are those 2 types of forces? Intermolecular forces are of 2 types. One is said to be attractive forces. And another is said to be repulsive forces. Okay, attractive forces and repulsive forces. ಯಾವುದು ಅಟ್ರಾಕ್ಟಿವ್ ಫೋರ್ಸಸ್ ಅದಲ್ಲ ಅವಕ್ಕೆ ಒಂದು ಸೈಂಟಿಸ್ಟ್ ನೇಮ್ ಹೆಸರನ್ನು ಕರಿತಿರ್ತೀವಿ, ಈಸ್ ನೋನ್ ಆಸ್ ವ್ಯಾನ್ ಡರ್ ವಾಲ್ಸ್ ಫೋರ್ಸಸ್. ಏನು ಹೆಸರನ್ನ? ವ್ಯಾನ್ ಡರ್ ವಾಲ್ಸ್ ಫೋರ್ಸಸ್. ಓಕೆ, ವ್ಯಾನ್ ಡರ್ ವಾಲ್ಸ್ ಫೋರ್ಸಸ್. ಈಗ ಈ ವ್ಯಾನ್ ಡರ್ ವಾಲ್ಸ್ ಫೋರ್ಸಸ್ ಅಂತ ನಾವೇನು ತೊಗೊಂಡಿವಲ್ಲ, ದೀಸ್ ಆರ್ ನಥಿಂಗ್ ಬಟ್ ಅಟ್ರಾಕ್ಟಿವ್ ಫೋರ್ಸಸ್. ದೀಸ್ ನೆವರ್ ಬಿಕಮ್ ಟು ರಿಪಲ್ಸಿವ್ ಫೋರ್ಸಸ್. ಅರ್ಥ ಆಯಿತು? ನಾವು
we are studying in this case is only attractive forces. That means van der Waals forces, not repulsive forces. ಮಾಲಿಕ್ಯೂಲ್ಗಳ ನಡುವೆ ಅಟಮ್ಗಳ ನಡುವೆ ಏನು ಆಗ್ಲತ್ತೈತಿ ಅಂತಂದ್ರೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಐತಿ ಅಂತ ನಾವು ತೋರಿಸ್ತೀವಿ. ಅದಕ್ಕೆ ಇನ್ನೊಂದು ಹೆಸರು ವಾನ್ ಡೆರ್ ವಾಲ್ಸ್ ಫೋರ್ಸಸ್. ಈ ವಾನ್ ಡೆರ್ ವಾಲ್ಸ್ ಫೋರ್ಸಸ್ ಅಥವಾ ಅಟ್ರಾಕ್ಟಿವ್ ಫೋರ್ಸಸ್ಗಳನ್ನು ಮತ್ತೆ 3 ಕ್ಲಾಸಸ್ನಲ್ಲಿ ಡಿವೈಡ್ ಮಾಡ್ತೀವಿ. ದಟ್ ಫೋರ್ಸ್ ಇಸ್ ಸೇಡ್ ಟು ಬಿ dispersion forces, or it is called as London forces. Later discuss ಮಾಡಬೇಕಾಗ್ತದೆ. Second is dipole forces, dipole forces, and third is dipole induced dipole forces. Okay, ಅದಕ್ಕೆ ವಾನ್ ಡೆರ್ ವಾಲ್ಸ್ ಫೋರ್ಸಸ್ಗಳಲ್ಲಿ ಒಂದು ಡಿಸ್ಪರ್ಷನ್ ಫೋರ್ಸಸ್, ಇನ್ನು ಒಂದು ಡೈಪೋಲ್ ಫೋರ್ಸಸ್, ನೆಕ್ಸ್ಟ್ ಈಸ್ ಡೈಪೋಲ್ ಇಂಡ್ಯೂಸ್ಡ್ ಡೈಪೋಲ್ ಫೋರ್ಸಸ್. ಈ ಥರ ಇರ್ತಕ್ಕಂಥದ್ದು ನಾವು ನೋಡ್ತೀವಿ. ಇನ್ನು ಇದನ್ನೆಲ್ಲ ಎದ್ರ ಮೇಲೆ ಡಿಪೆಂಡ್ ಐತಿ ಅಂತಂದ್ರೆ ಅಲ್ಲಿ ಇಂಟರ್ಮಾಲಿಕ್ಯುಲರ್ ಅಟ್ರಾಕ್ಷನ್ ಮೇಲೆ ಡಿಪೆಂಡ್ ಐತಿ, ಹೌದಲ್ಲ? ಇನ್ನೂ ಒಂದು ಇದ್ರಾಗೆ ನಾವು ಡಿಸ್ಕಸ್ ಮಾಡ್ಬೋದು. ಈ ಡೈಪೋಲ್ ಆಯ್ತಲ್ಲ, ಈ ಫೋರ್ಸ್ ಸಪೋಸ್ ಸ್ಟ್ರಾಂಗ್ ಆಗಿತ್ತು ಅಂತಂದ್ರೆ ಅದಕ್ಕೆ ಇನ್ನೂ ಒಂದು ಟೈಪ್ ಆಫ್ ಫೋರ್ಸ್ ಅಂತ ಕರಿತೀವಿ, ಈಸ್ ನೋನ್ ಆಸ್ ಹೈಡ್ರೋಜನ್ ಬಾಂಡಿಂಗ್. ಏನಂತ ಕರಿತೀವಿ? ಅದಕ್ಕೆ ಇನ್ನೊಂದು ಹೆಸರು ಹೈಡ್ರೋಜನ್ ಬಾಂಡಿಂಗ್. ಇನ್ನು ಹೈಡ್ರೋಜನ್ ಬಾಂಡಿಂಗ್ ಅಂತ ಬಂತು ಅಂದ್ರೆ ಅಲ್ಲಿ ಇನ್ವಾಲ್ವ್ ಆಗ್ತಕ್ಕಂಥ ಆಟಮ್ಸ್ಗಳ ಒಂದು ಸ್ಪೆಸಿಫಿಕ್ ಆಗಿರ್ತೈತೆ. ಯಾವ ಟೈಪ್ ಆಫ್ ಆಟಮ್ಸ್ ಇರಬೇಕು? ದೇರ್ ಮಸ್ಟ್ ಬಿ ಅನ್ ಹೈಡ್ರೋಜನ್ ಆಟಮ್, ಎ ಹೈಡ್ರೋಜನ್ ಆಟಮ್, and it electronegative may be nitrogen, oxygen, and the next is said to be fluorine. ಇದು ರಿಸ್ಟ್ರಿಕ್ಟೆಡ್ ಇಲ್ಲ. ಹೈಡ್ರೋಜನ್ ಜೋಡಿ ನೈಟ್ರೋಜನ್ ಕಂಬೈನ್ ಆಗಬೇಕು, ಹೈಡ್ರೋಜನ್ ಜೋಡಿ ಆಕ್ಸಿಜನ್ ಕಂಬೈನ್ ಆಗಿರಬೇಕು, ಹೈಡ್ರೋಜನ್ ಜೋಡಿ ಫ್ಲೋರಿನ್ ಕಂಬೈನ್ ಆಗಿರಬೇಕು. ಇದು ರಿಸ್ಟ್ರಿಕ್ಷನ್. ಬಟ್ ಡೈಪೋಲ್ ಫೋರ್ಸಸ್ನಲ್ಲಿ ದರ್ ಇಸ್ ನೋ ರಿಸ್ಟ್ರಿಕ್ಷನ್. ಹೀಗಿತ್ತು ಅಂದ್ರೆ ಆ ಬಾಂಡ್ ಎಕ್ಸಿಸ್ಟ್ ಆಗಿದ್ದು ಸ್ಟ್ರಾಂಗ್ ಇರ್ತೈತಿ. ಅದಕ್ಕೆ ಡೈಪೋಲ್ ಫೋರ್ಸ್ ಹೈಡ್ರೋಜನ್ ಫೋರ್ಸಿಗೆ ಏನು ಡಿಫ್ರೆನ್ಸ್ ಅಂತಂದ್ರೆ there is a distinction of atoms and the bond formed is said to be strong. Here there is no distinction of atoms, the bond formed is said to be somewhat weak compared to hydrogen bonding. First difference. ಅದಕ್ಕೆ it is not included to this. ಹೈಡ್ರೋಜನ್ ಬಾಂಡಿಂಗ್ ಇದನ್ನು ನಾವು ಇನ್ಕ್ಲೂಡ್ ಮಾಡಾಗಿಲ್ಲ, ಮತ್ತೆ ಸಪ್ರೇಟ್ ಆಗಿ ಅದಕ್ಕೆ ಕಲಿತಿರ್ತೀವಿ. ಅದರಾಗ ಮತ್ತೆ 2 ಟೈಪ್ ಬರ್ತವೆ ಅಂತ ಹೇಳಿ ಲೇಟರ್ ಡಿಸ್ಕಸ್ ಮಾಡೋಣ. ಓಕೆ, ಸೊ van der Waals forces, those van der Waals forces are 3 types. One is dispersion forces, second is dipole forces, and third is said to be dipole induced dipole forces. ಹೌದಾ? ಈಗ ನಾನು ನೆಕ್ಸ್ಟ್ ನಿಮಗೆ ಈ ಇಂಟರ್ಮಾಲಿಕ್ಯುಲರ್ ಫೋರ್ಸಸ್ಗಳಲ್ಲಿ ಇನ್ನೂ ಒಂದು ನಮಗೆ ಕನ್ಫ್ಯೂಷನನ್ನು ಆಗ್ಬೋದು. ಅದು ಯಾವುದು ಅಂತಂದ್ರೆ, ಇಲ್ರಿ ಅಯಾನ್ಸ್ಗಳಿರ್ತಾವಲ್ಲ, ಅಯಾನ್ಸ್ಗಳ ನಡುವೆ ಅಟ್ರಾಕ್ಷನ್ ಆಗಿತ್ತು ಅಂದ್ರೆ ಅದಕ್ಕೂ ನಾವು ಇಂಟರ್ಮಾಲಿಕ್ಯುಲರ್ ಫೋರ್ಸಸ್ ಅಂತ ಕರಿಬೋದೇನೋ ಅಂತ ಕ್ವಶನ್ ಬರ್ಬೋದು. ಡೆಫಿನೆಟ್ಲಿ ದಟ್ ಫೋರ್ಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಇಂಟರ್ಮಾಲಿಕ್ಯುಲರ್, ಬಟ್ ಇಟ್ ಈಸ್ ನಾಟ್ ಎಕ್ಸಾಕ್ಟ್ಲಿ ಇಂಟರ್ಮಾಲಿಕ್ಯುಲರ್. ಅದಕ್ಕೆ ಆಗಿರ್ತಕ್ಕಂಥ ಒಂದು ಹೆಸರು ಕೊಡ್ತೀವಿ, ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಅಂತ ಕರಿತೀವಿ. ಎಲೆಕ್ಟ್ರೋಸ್ಟ್ಯಾಟಿಕ್ ಅಂತಂದ್ರೆ ಅಯಾನ್ಸ್ಗಳು, ಒಂದು ಕ್ಯಾಟ್ ಅಯಾನ್, ಇನ್ನೂ ಒಂದು ಆ್ಯನ್ ಅಯಾನ್. ಅಯಾನ್ ಒಂದು ನೆಗೆಟಿವ್, ಇನ್ನೂ ಒಂದು ಪಾಸಿಟಿವ್. ಇವೆರಡರ ನಡುವೆ ಅಟ್ರಾಕ್ಷನ್ ಇತ್ತು ಅಂತಂದ್ರೆ ಅದಕ್ಕೆ ನಾವು ಅಯಾನಿಕ್ ಫೋರ್ಸ್ ಅಂತೀವಿ, ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಅಂತೀವಿ, ಕೊಲಂಬಿಕ್ ಫೋರ್ಸ್ ಅಂತೀವಿ. ಆ ಒಂದು ಅಯಾನ್ಗಳ ನಡುವೆ ಇಂಟರ್ಯಾಕ್ಷನ್ ಆಗಿತ್ತು ಅಂತಂದ್ರೆ that is not considered as van der Waals forces. It is definitely purely considered as the electrostatic forces. ಅದಕ್ಕೆ ಅಯಾನ್ ನಡುವೆ ಆಗ್ತಕ್ಕಂಥದ್ದು van der Waals ಅಲ್ಲ. ದಟ್ ಈಸ್ ಆಲ್ಸೋ ಅಟ್ರಾಕ್ಟಿವ್ ಫೋರ್ಸ್, ಅದಕ್ಕೆ ರಿಪಲ್ಷನ್ ಅಂತ ಕರೆಯತ್ತಿಲ್ಲ ನಾನು. ಆದರೂ ಕೂಡ ಇಲ್ಲಿ ನಮಗೆ ಸಿಗ್ತಕ್ಕಂಥದ್ದು ಏನು ಅಂತಂದ್ರೆ
purely it is said to be the force is between atoms or between the molecules. ಹೌದಾ? ಅಯಾನ್ಸ್ ಅಂತ ಬಂತು ಅಂದ್ರೆ ಅಯಾನಿಕ್ ಫೋರ್ಸ್ ಅಥವಾ ಅಯಾನಿಕ್ ಬಾಂಡ್ ಫಾರ್ಮೇಷನ್ ಆಗ್ತಕ್ಕಂಥದ್ದು ಅದು ಸಪ್ರೇಟ್ ಡಿಸ್ಕಷನ್ ಬರ್ತೈತಿ. ಹ್ಯಾನ್ಸ್ ಯು ಕ್ಯಾನ್ ರಿಮೆಂಬರ್ ವೆರಿ ಕ್ಲಿಯರ್ಲಿ ಹಿಯರ್, in case of van der Waals forces only the participating particles are atoms or molecules, not ions. If ions, it is electrostatic force, it is not van der Waals force. Okay, so ಈ ಟೈಪ್ ಇರ್ತಕ್ಕಂಥದ್ದು ನಾವು ಡಿಸ್ಕಷನ್ ತಗೋತೀವಿ. ಸಪೋಸ್ ಇಲ್ಲ ಒಂದು ಕಡೆ ಡೈಪೋಲ್ ತೊಗೊಂಡು ಒಂದು ಅಯಾನ್ ಐತಿ ಒಂದು ಆಟಮ್ ಐತಿ, ಹಂಗೂ ಕ್ವಶನ್ ಬರ್ಬೋದು. ಒಂದು ಅಯಾನ್ ಐತಿ ಒಂದು ಆಟಮ್ ಐತಿ, ಅವಾಗ ನಾವು ಅದಕ್ಕೆ van der Waals ಅನ್ಬೇಕು ಎಲೆಕ್ಟ್ರೋಸ್ಟ್ಯಾಟಿಕ್ ಅನ್ಬೇಕು ಅಂತೇಳಿ. ಒಂದು ಅಯಾನ್ ಒಂದು ಆಟಮ್ ಇದ್ದಾಗ ಅದಕ್ಕೆ ಸಪ್ರೇಟ್ ನೇಮ್ ಕೊಡ್ರಿ, ಅಯಾನ್ ಡೈಪೋಲ್ ದಟ್ ಈಸ್ ಫೋರ್ಸಸ್ ಅಂತ ಹೇಳಿ ಕರಿಬೋದು. ಹೌದಾ? ಇಟ್ ಮೇ ಕಮ್ಸ್ ಅಂಡರ್ ದ van der Waals ಫೋರ್ಸಸ್ ಬಟ್ ನಾಟ್ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸಸ್. ಹೌದಾ? ಸೊ ಈ ಥರ ಇರ್ತಕ್ಕಂಥ ಸಮ್ ಬೇಸಿಕ್ ನಾವು ಈಗ ಇಂಟ್ರಡ್ಯೂಸ್ ಮಾಡೀವಿ. ಇನ್ನು ನೆಕ್ಸ್ಟ್ ನಾವು ಇಂಟ್ರಡ್ಯೂಸ್ ಮಾಡ್ತಕ್ಕಂಥದ್ದು ಯಾವುದು ಅಂತಂದ್ರೆ ಈ ಡಿಫ್ರೆಂಟ್ ಟೈಪ್ಸ್ ಆಫ್ ಫೋರ್ಸಸ್ಗಳು ಹೆಂಗೆ ಆಗ್ತಾವು. ವಿ ವಿಲ್ ಟೇಕ್ ದಟ್ ಎಕ್ಸಾಂಪಲ್. ಓಕೆ, ಸೊ ಇನ್ ಕೇಸ್ ಆಫ್ attractive forces, or you can say that van der Waals forces, first one is dispersion forces. Let I will represent about dispersion forces one simple concept. That concept is atoms ಅಂತ ತಗೊಂಡಾಗ ಅವು ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಚಾರ್ಜನ್ನು ಹೊಂದಿದ್ವು ಅಂತಂದ್ರೆ ಆಟಮ್ ಅನ್ನು ಹೆಂಗೆ ಬರಿತೀವಿ ನಮಗೆಲ್ಲರಿಗೂ ಗೊತ್ತೈತಿ. ಸೊ ದಿಸ್ ಈಸ್ ಸೇಡ್ ಟು ಬಿ ಎ ಪಾಸಿಟಿವ್ ಪಾರ್ಟ್ ಕನ್ಸಿಡರ್ಡ್ ಆಸ್ ಅ ನ್ಯೂಕ್ಲಿಯಸ್, and around the nucleus there electrons are revolving in a circular path. Okay, electrons are revolving in a circular path. ಅಂದ್ರೆ ಈಗ ರೌಂಡ್ ಅಂತ ಮಾಡಿದ್ದೇನು ಇದನ್ನ path of the electron. ಹೌದಲ್ಲ? ಈಗ ನಮ್ಗೆ ಹೆಂಗೆ ಕಾಣುತ್ತೈತೆ ಇದನ್ನ, this atom A, suppose I will consider atom A is said to be electrically symmetrical. ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಕರೆಕ್ಟಾಗಿ ಸಿಮೆಟ್ರಿಕಲ್ ಆಗಿ ಐತೆ ಅಂತ ತೋರಿಸ್ಕೊಡತ್ತೆ. ಸಿಮಿಲರ್ಲಿ ಟೇಕ್ another atom that is B is nothing but its charge distribution is also electrically symmetrical. ಹೌದಲ್ಲ? ಅದಕ್ಕೆ ಸಿಮೆಟ್ರಿಕಲ್ ಡಿಸ್ಟ್ರಿಬ್ಯೂಷನ್ ಆಫ್ ಚಾರ್ಜಸ್ ಅಂತ ಕರಿತೀನಿ. ಏನಂತ ಕರಿತೀನಿ? ಸಿಮೆಟ್ರಿಕಲ್ ಡಿಸ್ಟ್ರಿಬ್ಯೂಷನ್ ಆಫ್ ಚಾರ್ಜಸ್ ಆಫ್ ಆಟಮ್ಸ್ A and atom B. ಓಕೆ, ಹಿಂಗೆ ಸಿಮೆಟ್ರಿಕಲ್ ಡಿಸ್ಟ್ರಿಬ್ಯೂಷನ್ ಆಗಿರ್ತಕ್ಕಂಥ ಆಟಮ್ಸ್ಗಳನ್ನು ನಾನು ದೂರ ಇಟ್ಟಿನಿ. ಇಲ್ಲೊಂದು ಆಟಮ್ ಐತಿ, ಆ ಕಡೆ ಮೂಲ್ಯಾಗ ಒಂದು ಆಟಮ್, ಹೌದಲ್ಲ? ಹಿಂಗೆ ದೂರ ಇಟ್ಟಾಗ ಅದರ ಚಾರ್ಜಸ್ಗಳು ಅಥವಾ ಅದರದ್ದು ಡಿಸ್ಟ್ರಿಬ್ಯೂಷನ್ ಆಫ್ ಎಲೆಕ್ಟ್ರಾನ್ಸ್ಗಳು ಏನಿದಾವೆ ಅಂತಂದ್ರೆ ಸಿಮೆಟ್ರಿಕಲ್ ಆಗದ. ಅಂದ್ರೆ ಒಂದು ಸರ್ಕ್ಯುಲರ್ ಪಾತ್ನಾಗ ಎಲೆಕ್ಟ್ರಾನ್ಸ್ಗಳು ನ್ಯೂಕ್ಲಿಯಸ್ ಸುತ್ತಲಾಗ್ತವೆ. ಸಪೋಸ್ ಆ ಮೂಲನೊಂದು ಆಟಮ್ ಬಿ, ಈ ಮೂಲನೊಂದು ಆಟಮ್ ಎ, ಇವೆರಡು ತಂದು ಸಮೀಪ ಇಟ್ಟಂತಂದ್ರೆ ದೋಸ್ ಆಟಮ್ಸ್ ಆರ್ ಸೇಡ್ ಟು ಬಿ ಪ್ಲೇಸ್ಡ್ ನಿಯರರ್ ಟು ಈಚ್ ಅದರ್. ಅವಾಗ ಏನಾಗ್ತೈತಿ, ಈಗ ನನಗೆ ಇಟ್ಟಿನಿ, ಹೌದಲ್ಲ? ಈಗ ಸಪ್ರೇಟ್ ನಾನು ಏನು ಮಾಡಿದೆ, ಅಲ್ಲೊಂದು ಆಟಮ್ ಇತ್ತು ಇಲ್ಲೊಂದು ಆಟಮ್ ಇತ್ತು, ಅವೆರಡು ತಂದು ಇಟ್ಟಿನಿ. ಇಟ್ಟಾಗ ಏನಾಗ್ತೈತಿ ರಿಸಲ್ಟ್ ಅಂತಂದ್ರೆ ಇದೆಲ್ಲ ಡಿಸ್ಟ್ರಿಬ್ಯೂಷನ್ ಆಫ್ ಎಲೆಕ್ಟ್ರಾನ್ಸ್, ಇದೆಲ್ಲ ಡಿಸ್ಟ್ರಿಬ್ಯೂಷನ್ ಆಫ್ ಎಲೆಕ್ಟ್ರಾನ್ಸ್. ಸಪೋಸ್ ನಾ ಏನಂತ ತಗೋತೀನಿ, ಈಗ ಇಲ್ಲಿ ಎಲೆಕ್ಟ್ರಾನ್ ಸಮೀಪ ಬಂದು ಅಂತ ತಗೊಂಡಂಗಾಯ್ತು, ಹೌದಲ್ಲ? ಪಾತ್ ಆಫ್ ಎಲೆಕ್ಟ್ರಾನ್ಸ್ ದೇ ಆರ್ ಸೆಡ್ ಟು ಬಿ ನಿಯರರ್. ಅವಾಗ ಏನಾಗ್ತೈತಿ, ಸಮ್ ವಾಟ್ ಅವೆರಡು ಮಾಲಿಕ್ಯೂಲ್ಸ್ನಲ್ಲಿ ಸ್ವಲ್ಪ ರಿಪಲ್ಷನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತೈತಿ. ಆ ರಿಪಲ್ಷನ್ ಹೆಂಗೆ ಆಗ್ತೈತಿ ಅಂತ ಹೇಳಿ ನಾನು ರೀಪ್ರೆಸೆಂಟ್ ಮಾಡ್ತೀನಿ. ಸೊ ಐ ವಿಲ್ ಟೇಕ್ this is said to be a nucleus and the remaining complete portion is said to be the electrons. Remaining complete portion is said to be the electrons. That means negative part. ಅಂದ್ರೆ ಈ ಆಟಮ್ ಏನಾಯ್ತು, ಇದು ಸಮೀಪ ಬರೋಣ, ಇದು ಏನಾಯ್ತು ಅಂತಂದ್ರೆ ಡಿಸ್ಟಾರ್ಷನ್ ತೋರಿಸ್ತು, ಹೌದಲ್ಲ? ಡಿಸ್ಟಾರ್ಷನ್ ಹೆಂಗೆ ತೋರಿಸತೈತಿ, ಒಂದು ಕಡೆ ಎಲೆಕ್ಟ್ರಾನ್ಸ್ ತೋರಿಸತೈತಿ, ಇನ್ನೊಂದು ಕಡೆ ನ್ಯೂಕ್ಲಿಯಸ್ ಅನ್ನ ತೋರಿಸತೈತಿ, ಹೌದಲ್ಲ? ಸೊ ಹಿಂಗೆ ಏನೇನು ಕರಿತೀವಿ ಅಂತಂದ್ರೆ ಇಟ್ ಇಸ್ ಸೆಡ್ ಟು ಬಿ ಇಂಡ್ಯೂಸ್ಡ್ ಅಂತೀವಿ. ಇಂಡ್ಯೂಸ್ಡ್ ಅಂದ್ರೆ
ಮ್ಯಾಗ್ನೆಟನ್ನು ತೊಗೋತೀವಲ್ಲ, ಆ ಮ್ಯಾಗ್ನೆಟ್ ತೊಗೊಂಡು ಸಪೋಸ್ ಐರನ್ ಬಳೋತನ್ನು ನೀವೇನು ಮಾಡಿರಿ ಅದಕ್ಕೆ ರಬ್ ಮಾಡಿರಿ, ಅವಾಗ ಏನಾಗ್ತೈತಿ ಆ ಐರನ್ಗೆ ಅಥವಾ ಬೇರೆ ಒಂದು ಯಾವುದೋ ಒಂದು ಮೆಟಲ್ ತೊಗೊಂಡಾಗ, ಐರನ್ ಅಂತೂ ಅದನ್ನು ಸ್ವಲ್ಪ ಮ್ಯಾಗ್ನೆಟಿಕ್ ಕ್ಯಾರೆಕ್ಟರೇ ಇರ್ತೈತಿ ಹೆಚ್ಚಾಗಿ, ಅದನ್ನು ಬಿಟ್ಟು ಸಪೋಸ್ ನಾನು ಬೇರೆ ತೊಗೊಂಡಿದ್ದಂತ ತಿಳ್ಕೊಂಡ್ರಿ, ಹೌದಾ, ಬೇರೆದು ಜಿಂಕ್ ಅಂತ ತೊಗೊಂಡೇನಿ, ಅವಾಗ ಸಪೋಸ್ ರಬ್ ಮಾಡಿದರೆ ಆ ಜಿಂಕಕ್ಕೆ ಸ್ವಲ್ಪ ಪ್ರಮಾಣದಾಗ ಆ ಮ್ಯಾಗ್ನೆಟ್ ಕ್ಯಾರೆಕ್ಟರನ್ನು ಏನಾಗ್ತೈತಿ ಅಂತಂದ್ರೆ ಬರ್ತೈತಿ. ಹಂಗೆ ಪರ್ಮನೆಂಟ್ ಅಲ್ಲ, ಅದನ್ನು ತೆಗೆದ ಮೇಲೆ ಮತ್ತೇನಾಗ್ತೈತಿ ಅದನ್ನ ಕ್ಯಾರೆಕ್ಟರ್ನ ಹೋಗ್ಬೋದು. ಹಾಗೆ ಈಗ ಏನಾಗ್ತೈತಿ ಇಲ್ಲಿ ಸ್ವಲ್ಪ ಚಾರ್ಜನ್ನು ಐತಿ ಅಂತ ತೋರಿಸತೈತಿ. ಈ ಆಟಮಿಗೆ ಈ ಕಡೆ ಒಂದು ಪೋರ್ಷನ್ನಾಗ ನ್ಯೂಕ್ಲಿಯಸ್ ಐತಿ, ಈ ಕಡೆ ಪೋರ್ಷನ್ನಾಗ ಎಲೆಕ್ಟ್ರಾನ್ಸ್ ಅದಾವೆ. ಇಟ್ ಇಂಡಿಕೇಟ್ಸ್ ದ್ಯಾಟ್ this is said to be atom is induced by the atom B. Induced by the atom B. Induced means effect ಆಯಿತು, ಇದರಿಂದ ಇಫೆಕ್ಟ್ ಆಯಿತು, ಹೌದಲ್ಲ. ಹೆಂಗೆ ಇಫೆಕ್ಟ್ ಆಯಿತು? ರಿಪಲ್ಷನ್ ಆಯಿತು. ರಿಪಲ್ಷನ್ ಆದಮೇಲೆ ಏನಾಯಿತು? ಒಂದು ಕಡೆ ನ್ಯೂಕ್ಲಿಯಸ್, ಇನ್ನೊಂದು ಕಡೆ ನೆಗೆಟಿವ್ ಪಾರ್ಟ್ ಅಂತ ತೋರಿಸ್ದಂಗೆ, ಹೌದಲ್ಲ. ಇದು ಒಂದು ಇದು ಒಂದು ಆಟಮಿಗೆ ಆಯಿತು. ಇದು ಆಟಮ್ ಹಂಗೆ ಅಷ್ಟೇ ಆಗ್ತೈತೆನಾ? ಇಲ್ಲ. ಇದ್ರ ಸಮೀಪ ಬಂದೈತೆ ಇದು ಜಗಳ ಆಗಿರ್ತೈತೆ, ಇದ್ರ ಜೋಡಿ ಜಗಳ ಆಗಿರ್ತೈತೆ, ಅವಾಗ ಇದನ್ನ ಏನಾಗ್ತೈತಿ? ಸಪ್ರೇಷನ್ ತೋರಿಸುತ್ತೆ. How it separates? This portion is said to be electrons. That means this is positive part and this is negative part. There is a slight attraction between these two atoms. Slight attraction between these two atoms. ಈ ಫೋರ್ಸ್ ಆಫ್ ಅಟ್ರಾಕ್ಷನ್ಗೆ ನಾವೇನಂತ ಕರಿತೀವಿ ಅಂತಂದ್ರೆ ದಟ್ ಈಸ್ ಡಿಸ್ಪರ್ಷನ್ ಫೋರ್ಸಸ್, ಆರ್ ದಿಸ್ ಇಸ್ ಸೇಡ್ ಟು ಬಿ ಲಂಡನ್ ಫೋರ್ಸಸ್. ಲಂಡನ್ ಫೋರ್ಸಸ್, ಇಟ್ ಈಸ್ ಅ ನೇಮ್ ಆಫ್ ಸೈಂಟಿಸ್ಟ್, ಡಚ್ ಸೈಂಟಿಸ್ಟ್ ನೇಮ್. ನೀವು ಮತ್ತು ಒಂದು ಕಂಟ್ರಿ ನೇಮ್ ಇಟ್ಟಿವಿ ಅಂತ ಹೇಳಿ ತಿಳ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ. ಸೈಂಟಿಸ್ಟ್ ನೇಮ್ ಈ ಥರ ಇರ್ತಿರ್ತಾವೆ, ಸೈಂಟಿಸ್ಟ್ ನೇಮ್ ಬೇರೆ 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 ನಮಗೆ ಒಂಥರ ವಂಡರ್ ಆಗ್ತಕ್ಕಂಥ ಅಥವಾ ಕಾಮಿಡಿ ಆಗ್ತಕ್ಕಂಥದ್ದು ಏನೋ ವಿಚಿತ್ರ ಹೆಸರುಗಳು ಇರ್ತಿರ್ತಾವೆ. ಲೆಟ್ ಇಟ್ ಬಿ, ಇಟ್ ಈಸ್ ನಥಿಂಗ್ ಬಟ್ ನಾಟ್ ಎ ವಿಚಿತ್ರ, ಇಟ್ ಈಸ್ ಇಟ್ ಟು ಬಿ ಎ ನೇಮ್ ಆಫ್ ದ ಕಂಟ್ರಿ. ಲಂಡನ್ ಅಂತಕ್ಕಂಥದ್ದು ಒಂದು ದೇಶದ ಹೆಸರನ್ನಂಗ, ಇದು ದೇಶ ಅಲ್ಲ, ಇದೇನು ಸೈಂಟಿಸ್ಟ್ ನೇಮ್. ಸೊ this type of force of attraction is said to be London forces. Suppose ಈ atoms ಗಳು ಮತ್ತು ದೂರ ಹೋದವು ಅಂತಂದ್ರೆ ಹಿಂಗೆ ಇರ್ತೈತೇನ? atom A ಅದೇ ಜಾಗದಾಗ ಇಡ್ತೀನಿ, atom B ಅದೇ ಜಾಗದಾಗ ಇಡ್ತೀನಿ. Can exist this type of force? No. Isn't it? Definitely this type of force is said to be a temporary forces. London forces or dispersion forces are nothing but dipole forces, ಟೆಂಪರರಿ ಫೋರ್ಸಸ್. ಇನ್ನೊಂದು ನಮಗೆ ಡೈಪೋಲ್ ಅಂದರೆ ಏನಂದ್ರೆ ಮತ್ತೆ ಪ್ರಶ್ನೆ ಬರ್ಬೋದು, ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಪೋಲ್, ಡೈಪೋಲ್, ಹೌದಲ್ಲ. ಎಂಡ್ ಅನ್ನಂದ್ರೆ ಡೈಪೋಲ್ ಮೀನ್ಸ್ ಎಂಡ್. ಹೆಂಗೆ ಎಂಡ? ಈಗ ಇದೊಂದು ಕಂಬ ಐತಿ, ಇದೊಂದು ಕಂಬ ಐತಿ, ಇದ್ರ ಎಂಡ ಇದ್ರ ಎಂಡ್ ಅಂದ್ರೆ ಈಗ ಇದೊಂದು ಏನೈತಿ ಆಟಮ್ ಐತಿ, ಇದೊಂದು ಆಟಮ್ ಐತಿ, ಇದ್ರ ಎಂಡ ಇಲ್ಲಿ ಸ್ಲೈಟ್ ಆಗಿ ಪಾಸಿಟಿವ್ ಐತಿ, ಇದ್ರ ಎಂಡ ಸ್ಲೈಟ್ ಆಗಿ ನೆಗೆಟಿವ್ ಐತಿ, ಹೌದಲ್ಲ. ಒಂದೇ ಆಟಮ್ನಾಗ ಎರಡು ಎಂಡ್ಗಳು, ಒಂದೇ ಆಟಮ್ನಾಗ ಎರಡು ಎಂಡ್ಗಳು, ಇದ್ರದ್ದು ಎಂಡ ಪಾಸಿಟಿವ್, ಇದ್ರ ಎಂಡ ನೆಗೆಟಿವ್. ನೆಕ್ಸ್ಟ್ ಇದ್ರ ಎಂಡ್ ಏನೈತಿ? ನೆಗೆಟಿವ್. ಇದ್ರ ಎಂಡ್ ಏನೈತಿ? ಪಾಸಿಟಿವ್. ಆ್ಯಕ್ಚುಲಿ ರೀಪ್ರೆಸೆಂಟ್ ಮಾಡಬಾರ್ದು, ಯಾಕಂದ್ರೆ ಚಾರ್ಜ್ ರೀಪ್ರೆಸೆಂಟ್ ಹಿಂಗೆ ಮಾಡಿದರೆ ಇಟ್ ಈಸ್ ಬಿಕಮಿಂಗ್ ಅ ಪಾರ್ಷಿಯಲ್ ಅಯೋನಿಕ್ ಬಾಂಡ್ ಅಂತ ಕರಿತಿರ್ತೀವಿ. ನಾನು ನಿಮಗೆ ರೀಪ್ರೆಸೆಂಟ್ ಮಾಡ್ತೇನೆ ಅಷ್ಟೇ, ಇಲ್ಲ ಅಷ್ಟೇ ನಾವು ಕನ್ಸಿಡರ್ ಮಾಡಿ, ಹೌದಲ್ಲ. ಡೈಪೋಲ್ ಮೀನಿಂಗ್ ಈಸ್ ಎಟ್ ದ ಟು ಎಂಡ್ಸ್. ಒಂದ್ರದಾಗ ಎರಡು, ಒಂದಿಗೆ ಕಂಬ ಅಂತ ತೊಗೊಂಡಿದ್ರೆ ಒಂದು ಎಂಡ ಇನ್ನೊಂದು ಎಂಡ್ ಇರ್ತೈತಲ್ಲ, ಹಂಗೆ ಟೂ ಎಂಡ್ಸ್ ಇರ್ತಕ್ಕಂಥದ್ದು. Dipole means two ends. One end is positive part, another end is negative part. ಈ ಥರ ನಾನು ತಗೊಂಡೆ. ಅದಕ್ಕೆ ಇವೆರಡು ನಡುವೆ ಇದರ ನೆಗೆಟಿವ್ ಐತಿ, ಇದು ಪಾಸಿಟಿವ್ ಐತಿ. ಡೆಫಿನೆಟ್ಲಿ ದೇರ್ ಈಸ್ ಅ ಫೋರ್ಸ್ ಆಫ್ ಅಟ್ರಾಕ್ಷನ್. ದಟ್ ಅಟ್ರಾಕ್ಷನ್ ಈಸ್ ನಾಟ್ ಪರ್ಮನೆಂಟ್, ಇಟ್ ಇಸ್ ಸೇಡ್ ಟು ಬಿ ಟೆಂಪರರಿ. ಓಕೆ, ಇದನ್ನೆಲ್ಲ ಡಿಸ್ಕಸ್ ನಾವು ಮಾಡಿರ್ತಕ್ಕಂಥ ಕಾನ್ಸೆಪ್ಟನ್ನು ಜಸ್ಟ್ ಒಂದು ಲೈನಲ್ಲಿ ನಾವು ಹೇಳ್ಬೋದು. ವಾಟ್ ಡು ಯು ಮೀನ್ ದ ಟರ್ಮ್ ಲಂಡನ್ ಫೋರ್ಸಸ್? What do you mean that dispersion or London forces? That is the force of attraction. The force of attraction between two temporary dipoles. ಟೆಂಪರರಿ ಡೈಪೋಲ್ಸ್, ಹೌದಲ್ಲ. ನಾನು ತೊಗೊಂಡೆ ಚಿತ್ರ ಕರೆಕ್ಟಾಗಿ, ಅದನ್ನು ಅದೇ ಥರ ಡೆಫಿನೇಷನ್ನ ಬರ್ತೀನಿ. ಇನಫ್, ಒಂದೇ ಒಂದು ಲೈನಾಗ ನಾನು ಅದನ್ನು ರೀಪ್ರೆಸೆಂಟ್ ಮಾಡ್ದಂಗೆ ಆಯ್ತು.
ಏನಿದೆ ಲಂಡನ್ ಫೋರ್ಸಸ್ ಅಂತಂದ್ರೆ ದಿಸ್ ಇಸ್ ನಥಿಂಗ್ ಬಟ್ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ಟು ಟೆಂಪರರಿ ಡೈಪೋಲ್ಸ್. ಓಕೆ, ಇನ್ನು ನೆಕ್ಸ್ಟ್ ಈ ಇಂಟರಾಕ್ಷನ್ ಎನರ್ಜಿ ಐತಿಲ್ಲ, ಈ ಆಟಮ್ ಇದ್ರ ಜೋಡಿ ಇಂಟರಾಕ್ಷನ್ ಹೊಂದತೈತಿ, ಹೌದಲ್ಲ? ಇದ್ರ ಜೋಡಿ ಇಂಟರಾಕ್ಷನ್. ಈ ಇಂಟರಾಕ್ಷನ್ ಎನರ್ಜಿ ಸಪೋಸ್ ನಾವು ಡಿಸ್ಟೆನ್ಸ್ ಕಂಪೇರ್ ಮಾಡಿದರೆ, ಅಂದರೆ ಡಿಸ್ಟೆನ್ಸ್ ಜೋಡಿ ರಿಲೇಷನ್ನ ತೊಗೊಂಡಿದ್ರೆ, ಡಿಸ್ಟೆನ್ಸ್ ಹೆಚ್ಚಾದಾಗ ಇಂಟರಾಕ್ಷನ್ ಎನರ್ಜಿ ಕಡಿಮೆ ಆಕೈತಿ ಹೆಚ್ಚಿಗೆ ಆಕೈತಿ. ಡಿಸ್ಟೆನ್ಸ್ ಹೆಚ್ಚಾತಂದ್ರೆ ಇಂಟರಾಕ್ಷನ್ ಎನರ್ಜಿ ಕಡಿಮೆ ಆಕೈತಿ, ಹೌದಲ್ಲ? ದಟ್ ಮೀನ್ಸ್ ದ interaction energy is inversely proportional to distance of the interacting molecules or atoms. ಹೌದಲ್ಲ? ಇಂಟರಾಕ್ಷನ್ ಎನರ್ಜಿ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್, ಅಂದ್ರೆ ಡಿಸ್ಟೆನ್ಸ್ ಹೆಚ್ಚಾತು ಎನರ್ಜಿ ಕಡಿಮೆ, ಹೌದಲ್ಲ? ಎನರ್ಜಿ ಹೆಚ್ಚಾತು ಡಿಸ್ಟೆನ್ಸ್ ಕಡಿಮೆ ಆಗ್ತೈತಿ. ಡಿಸ್ಟೆನ್ಸ್ ಕಡಿಮೆ ಇದ್ದಾಗ ಎನರ್ಜಿ ಹೆಚ್ಚಿರ್ತೈತಿ. ಎನರ್ಜಿ ಕಡಿಮೆ ಆಗ್ಲತ್ತೈತಿ ಅಂದ್ರೆ ಅರ್ಥ ಏನಂದ್ರೆ ಡಿಸ್ಟೆನ್ಸ್ ಹೆಚ್ಚಿಗೆ ಆಗತ್ತೈತಿ. ಅದ್ರ ಸಲುವಾಗಿ ಇನ್ವರ್ಸ್ಲಿ ಪ್ರಪೋರ್ಷನ್. ಡೈರೆಕ್ಟ್ಲಿ ಅಂದ್ರೆ ಏನಾಗ್ತೈತಿ, ಡಿಸ್ಟೆನ್ಸ್ ಹೆಚ್ಚ ಎನರ್ಜಿನೂ ಹೆಚ್ಚಂದಂಗೈತಿ. ಡಿಸ್ಟೆನ್ಸ್ ಕಡಿಮೆ ಎನರ್ಜಿ ಹೆಚ್ಚು, ಹೌದಲ್ಲ? ಸೊ ಲೈಕ್ ದಟ್ ಇಂಟರಾಕ್ಷನ್ ಎನರ್ಜಿ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಡಿಸ್ಟೆನ್ಸ್ ಆಫ್ ದ ಇಂಟರಾಕ್ಟಿಂಗ್ ಸ್ಪೀಸಿಸ್ ಆರ್ ಆಟಮ್ಸ್. ಎಷ್ಟು ಪವರ್, ಎಷ್ಟು ತನ ಅಂತಂದ್ರೆ ದಟ್ ಇಸ್ ಸೇಮ್ ಟು ಬಿ 6th ಪವರ್ ಆಫ್ ದ ಡಿಸ್ಟೆನ್ಸ್ ಅಂತ ಕರಿಬೋದು, ಹೌದಲ್ಲ? ಡಿಸ್ಟೆನ್ಸ್ ಅಂತಕ್ಕಂಥ ಸಿಂಬಲ್ ಏನು ತೊಗೊಂಡೆ ನಾನು, ಆರ್ ಅಂತ ತೊಗೊಂಡೆ. ಸೊ ಇಂಟರಾಕ್ಟಿಂಗ್ ಎನರ್ಜಿ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು 6th ಪವರ್ ಆಫ್ ದಟ್ ಇಂಟರಾಕ್ಟಿಂಗ್ ಆಟಮ್ಸ್ ಅಂತ ಹೇಳಿ ಕರಿಬೋದು. ಡಿಸ್ಟೆನ್ಸ್ ಬಿಟ್ವೀನ್ ದ ಇಂಟರಾಕ್ಟಿಂಗ್ ಆಟಮ್ಸ್. ಓಕೆ, ಸೊ ದಿಸ್ ಈಸ್ ದ ಕಾನ್ಸೆಪ್ಟ್ ಆಫ್, ಯು ಕ್ಯಾನ್ ಸೇ ದಟ್ ಅಬೌಟ್ ದ ಡಿಸ್ಪರ್ಷನ್ ಫೋರ್ಸಸ್. ಒಂದು ಮಾರ್ಕ್ಸ್ನಲ್ಲಿ ಇಂಪಾರ್ಟೆಂಟ್, ಬಟ್ ಕಾನ್ಸೆಪ್ಟ್ ಎಲ್ಲ ತಿಳ್ಕೊಳ್ಳಿಕ್ಕೆ ನೀಟಾಗಿ ನಾನು ಏನು ಬರ್ಸಿದ್ರೆ ಅಷ್ಟು ನೋಟ್ಸನ್ನು ನೀವು ಅದನ್ನು ಕಂಪ್ಲೀಟ್ ಮಾಡಿಕೊಡ್ರಿ, ಹೌದಾ?